ಹೇಯ್ ಲೆಫ್ಟಲ್ಲಿ ಹಂಗೆ ತಿರ್ಗು ಯಾರೋ ಕೂತಾರ ನೋಡಲ್ಲಿ. ನಿನ್ ರೈಟಲ್ಲಿ ಸೌಂಡು ಜಿಶಾನ್ ಎಲ್ಲೋಗ್ಬಿಟ್ಟ ಇವನು? ಜಿಶು ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಲೈಟ್ ಅಂತೂ ಫುಲ್ ಹೆವಿ ಮಕ್ಕಕ್ಕೆ ಹೊಡಿತಾ ಇದೆ. ಹೆವಿ ಅಂದರೆ ಹೆವಿ ಮಕ್ಕಕ್ಕೆ ಹೊಡಿತಾ ಇದೆ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ನಾನು ಆಫ್ ಮಾಡ್ಬಿಟ್ಟ ಗೈಸ್, ಇವನು ಆಫ್ ಮಾಡ್ತಾ ಇದ್ದಾನೆ, ಆಗ್ತಾ ಇದ್ದಾನೆ, ಕಣ್ಣಿಗೆ ಹೊಡಿತಾ ಇದೆ. ಓಕೆ, ಮೊದಲನೇದಾಗಿ ಇವತ್ತು ನಾವು ರೈಲ್ವೆ ಟ್ರ್ಯಾಕು ನಾವೇನು ಇಲ್ಲಿ ವಿಡಿಯೋ ಮಾಡಿದ್ವಿ ನಾನು ಜಿಶು, ಪುನಃ ಅಲ್ಲಿಗೆ ಬಂದಿದ್ದೀವಿ. ಮತ್ತೆ ಏನಕ್ಕಪ್ಪ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಅದಕ್ಕೆ ಜೀಶುನೇ ಹೇಳ್ತಾನೆ ಏನಕ್ಕೆ ಬಂದಿದ್ದೀವಿ ಅಂತ. ಆಮೇಲೆ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಸ್ವಲ್ಪ ಲ್ಯಾಗ್ ಅನಿಸ್ಬೋದು ನಿಮಗೆ, ಏನಪ್ಪ ಇದು ಏನು ಮಾಡ್ತಾ ಇದ್ದಾನೆ ಏನಂತ. ಮೊದಲನೇದಾಗಿ ನಾನು ಶ್ರೀಕಾಂತ್ ಯಾಕೆ ಬಂದ್ರೆ ಒಂದೆರಡೇ ನಿಮಿಷ ಏನೋ ಕರೆಂಟ್ದು ಚುರ್ಚುರು ಅಂತ ಐತಲ್ಲಿ. ಓಕೆ, ಮೊದಲನೇದಾಗಿ ನಾನು ಶ್ರೀಕಂಠ ಅನ್ನೋರಿಗೆ, ಶ್ರೀಕಂಠ ಅನ್ನೋರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಒಂದು ಸ್ಕ್ಯಾನರ್ ಹಾಕಿದ್ದೆ, ಅಮೌಂಟ್ನ ಪೇ ಮಾಡಿ ನಿಮಗೆ ಕೈಯೆಲ್ಲ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ನಾನು ಹೇಳಿದ್ದೆ. ನೀವು ಪೇ ಮಾಡಿದ್ದೀರಾ. ಶ್ರೀಕಂಠ, ರವಿ, ವರಲಕ್ಷ್ಮಿ, ಆಮೇಲೆ ಶರತ್ BN, ತೇಜು S, ಆಶಾಲತಾ, ಸಚಿನ್ B, ವೀರಮ್ಮ ಅನ್ಸುತ್ತೆ. ನನ್ನ ಕಣ್ಣಿಗೆ ಇದು ಹೆವಿ ಲೈಟ್ ಹೊಡಿತಾ ಇದೆ, ನನಗೆ ಓದೋಕ್ಕಾಗ್ತಾ ಇಲ್ಲ ನೇಮ್ಸು, ಕಣ್ಣಿಗೆ ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸ್ತಿಲ್ಲ. ಇವರೆಲ್ಲ ಲಿಖಿತಾ ನೋಡಿ, ಇವರೆಲ್ಲ ನನಗೆ ಪೇ ಮಾಡಿದ್ದೀರಾ. ತುಂಬ 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 ಹೃದಯದ ಧನ್ಯವಾದ. ನೀವು ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಕಳಿಸಿದ್ದೀರಾ ಅಂತ ನಾನು ಬಾಯಿ ಬಿಟ್ಟು ಹೇಳ್ಬೋದು, ಆದರೆ ಮತ್ತೆ ಹೇಳಿದ್ರೆ ಅದು ಸರಿ ಹೋಗಲ್ಲ. ಅದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರೆಲ್ಲ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಾನು ಬೇಕಿದ್ರೆ ಕೆಳಗೆ ಬಿದ್ದು ನಮಸ್ಕಾರ ಮಾಡೋಂದ್ರೂ ಮಾಡಿಬಿಡ್ತೀನಿ. ಮತ್ತು ಈ ವಿಡಿಯೋ ಎಂಡಿಂಗಲ್ಲೂ ನಾನು ಸ್ಕ್ಯಾನರ್ ಹಾಕಿರ್ತೀನಿ. ಪ್ಲೀಸ್ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ನಮ್ಮ ವೀಡಿಯೋಸಿಗೆ ಪ್ರೋತ್ಸಾಹಿಸಬೇಕು. ನೀವು ನಮಗೆ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಓಕೆ, ಲ್ಯಾಗ್ ಮಾಡೋದು ಬೇಡ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಜೀಶುನೇ ಹೇಳ್ತಾನೆ, ಬನ್ನಿ ಕೇಳೋಣ. ಕೊಡು. ಏನೋ ಪುಟ್ಟು ಅಂತ ಹಿಂದೆ ಸೌಂಡ್ ಬರ್ತೈತೆ. ಈ ಕೆಳಗಡೆ ಟಾರ್ಚು ಕೆಳಗಡೆ ಮಾಡ ಒಂಚೂರು. ತುಂಬ ದಿನ ಆದ್ಮೇಲೆ ಬಂದಿದ್ದಾನೆ ಗಾಯ್ಸ್, ಹೇಳು. ಹಲೋ ಗಾಯ್ಸ್, ನಾವು ನಿಮ್ಮ ಜೀಶು ಮಾತಾಡ್ತಾ ಇದ್ದೀನಿ. ನಿಮ್ಮ ಜೀಶು? ಅವ್ರ ಜೀಶುನೇ ಅಲ್ಲ ನಾನು. ಸರಿ. ಅವರಿಂದನೇ ನಾನು ಇವಾಗ. ಇದು ನನಗೆ ಫೇವ್ರೆಟ್ ಪ್ಲೇಸ್ ಆಯಿತು. ಅವ್ನು ಕರ್ಕೊಬಂದಿದ್ದೆ. ನಾನು ಈ ಸತಿ ನಾನು ಕರ್ಕೊಬಂದಿದ್ದೀನಿ. ಅದೇನಂತ ಲಾಸ್ಟಲ್ಲಿ ನೀವು ಹೋಗ್ತಾ ನೋಡ್ತಾ ಇರ್ತೀರಾ, ಹಂಗೆ ನೋಡ್ತಾ ಇರಿ. ನಮ್ಗೆ ತುಂಬ ಸಪೋರ್ಟ್. ಏನು ನೋಡ್ತಾರೆ? ವಿಡಿಯೋ ಏನೋ ಏನಕ್ಕೆ ನಿಮ್ಗೇನು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಕರ್ಕೊಂಬಂದಿದ್ಯಾ ಇಲ್ಲಿ ಅಂತ? ಲೈಟ್ ಹೆವಿ ಹೊಡಿತಾ ಇದೆ ತಾನೆ? ಲೈಟ್ ಹೆವಿ ಹೊಡಿತಿದೆ, ಹೊಡಿಲಿ. ಅದು ಕರ್ಕೊಬಂದ್ರೆ ಅದು ಸೆಕೆಂಡ್ರಿ. ನನ್ಗಿಷ್ಟ ಆಯಿತು, ಮತ್ತೆ ನಾನು ನೋಡ್ಬೇಕು ಅನಿಸ್ತು, ಅವ್ರನ್ನ ಮಾತಾಡಿಸ್ಬೇಕು ಅನಿಸ್ತೈತೆ ಅವ್ರನ್ನ, ಅದಕ್ಕೆ ಕರ್ಕೊಬಂದಿದ್ದು ಅಷ್ಟೇ, ಇನ್ನೇನಿಲ್ಲ. ಹೋಗ್ತಾ ನಿಮ್ಮ ವಿಡಿಯೋದಲ್ಲಿ ಫ್ಯಾನ್ಸ್ಗೆ ಏನಂತ ಹೇಳ್ತೀಯಾ? ತುಂಬ 3-4 ವಿಡಿಯೋಸ್ ಆಯಿತು. ಲಾಂಗ್ ಡೇಸ್ ಆಯಿತು. ಏನು ನನ್ಗೆ ಸಪೋರ್ಟ್ ಮಾಡ್ತವ್ರ ಇಲ್ವಾ ಅಂತ ನೋಡ್ತಾ ಇದ್ದೆ, ಆದರೆ ಸಪೋರ್ಟ್ ಮಾಡ್ತವ್ರೆ. ಹಂಗೆ ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ನನ್ನೂ ಬೆಳೆಸಿ, ಚಾನಲ್ನ ಬೆಳೆಸಿ, ನಮ್ಮ ಅಣ್ಣನ ಬೆಳೆಸಿ ಫಸ್ಟು. ಓಕೆ, ಹೋಗೋಣ. ಸರಿ, ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಲ್ಯಾಗ್ ಮಾಡಿದ್ರೆ ಆಮೇಲೆ ಬೈತಾರೆ ಕಮೆಂಟಲ್ಲಿ. ಗೈಸ್, ಲಾಸ್ಟ್ ಟೈಮು ನಾವು ಎಕ್ಸಾಕ್ಟಾಗಿ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋನ. ಆದರೆ ಲಾಸ್ಟ್ ಟೈಮು ಮಳೆ ಎಲ್ಲ ಏನಿರಲಿಲ್ಲ. ಈ ಸರಿ ಹೆವಿ ಮಳೆ ಆಗಿದೆ. ತೋರಿಸ್ಲಾ ಮಳೆ? ನೋಡಿ, ಮಳೆ ನೀರು ಫುಲ್ ನೀರು ನಿಂತೋಗಿದೆ. ಎಲ್ಲೆಲ್ಲೂ ಕೊಚ್ಚೆ, ನಾನೆಲ್ಲೆಲ್ಲೂ ನಾನೇ, ಆ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ನೀನು 4K 60 ಇಟ್ಟಿದ್ಯಾ? ಸರಿ. ಇವನ್ ಫೋನ್ ಹಾಳು ಮಾಡೋದಲ್ಲದೆ ನನ್ನ ಫೋನ್ ಹಾಳು ಮಾಡ್ತಾವ್ನು ಗಾಯ್ಸ್ ಇವನು. ನಾನೇನು ಹಾಳು ಮಾಡ್ತಾ ಇದ್ದೀನಿ ಬಾ. ನಮಗೆ ಯೂಟ್ಯೂಬ್ ಅವ್ರವ್ರಿಗೆ ಫ್ರೆಂಡ್ಸ್ಗೆ ನಿನ್ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತೆ, ಸ್ವಲ್ಪ ಕ್ಲಿಯರ್ 17 Pro ತಗೋಬಿಡು.
ಎಕ್ಸ್ಚೇಂಜ್ ಅಲ್ಲಿ ಕ್ಲಿಯರ್ ಇಲ್ಲ ವಿಡಿಯೋ. ಚೆನ್ನಾಗಿ ವಿಡಿಯೋ ಕ್ಲಿಯರ್ ಆಗಿಲ್ವಾ? ಒಬ್ಬೊಬ್ರು ಕಮೆಂಟ್ಸ್ ಹಾಕ್ತವ್ರೆ, ನೋಡಿಲ್ವಾ ನೀನು? ಅವರು ಗೈಸ್ ಕಮೆಂಟ್ಸ್ ಹಾಕೋರು ಅವರು ಮೇ ಬಿ ಕಡಿಮೆ ಕ್ವಾಲಿಟಿಯಲ್ಲಿ ಇಟ್ಬಿಟ್ಟು ನೋಡ್ತಾ ಇರ್ತಾರೆ. ಜಾಸ್ತಿ ಕ್ವಾಲಿಟಿಯಲ್ಲಿ ಸೆಟ್ಟಿಂಗ್ಸಲ್ಲಿ ಮೇಲೆ ಹೋಗ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿದ್ರೆ ಕ್ವಾಲಿಟಿ 4K ವರ್ಗೂ ಇದೆ. ಯಾವ ಗೋಸ್ಟ್ ಹಂಟರು 4K ವರ್ಗೂ ಕೊಡ್ತಾ ಇಲ್ಲ, ನಾನು ಕೊಡ್ತಾ ಇದ್ದೀನಿ 4K. ಇರು 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 ಅಲ್ಲಿ ನೋಡಲ್ಲಿ. ಎಲ್ಲಿ? ಯಾರನ್ನ ಅವ್ರ ನೋಡಲ್ಲಿ? ಎಲ್ಲಿ? ಆ ವೈಟ್ ಕಲರ್ ಐತಲ್ಲ, ಇರೋ ಎಲ್ಲಿ? ಪೋಲ್ ಅದು ಅದ್ರ ಪಕ್ಕದಲ್ಲಿ ಏನೋ ನಿಂತಾಗಾಯ್ತು. ಏನು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನನಗೆ ಕಾಣಿಸುತ್ತೆ ಅಲ್ಲ. ಓಕೆ ಗೈಸ್, ಇಲ್ಲಿ ನಾವು ಮೊದಲನೇ ಇದು ಮೊದಲನೇದು ಸೌಂಡ್ ಬಂದಿದ್ದು ಅಂದ್ರೆ ಯಾರು ಈ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಇದು ಪಾರ್ಟ್ 2. ಫಸ್ಟ್ ಒಂದ್ಸರಿ ನಾನು ಜಿಶು ಮಾಡಿದ್ವಿ, ಅದ್ರಲ್ಲಿ ಕತೆ ಹೇಳಿದ್ದೆ ಇದ್ರದ್ದು. ಏನಪ್ಪ ಕತೆ ಅಂದರೆ, ಇಲ್ಲಿ ಒಬ್ಳು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು. ಐ ಮೀನ್ ಅಲ್ಲಿ ಮನೆ ಇರೋದು, ಅಲ್ಲಿ ಆ ಜಾಗದಲ್ಲಿ ಮನೆ ಇರೋದು. ಅವ್ರು ಬಂದ್ಬಿಟ್ಟು ಇಲ್ಲಿ ಅವ್ರ ಮನೇಲಿ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾರೆ, ಆದರೆ ಸೂಸೈಡ್ ಮಾಡ್ಕೊಳಕ್ ಆಗಿರಲ್ಲ. ಇದು ಹತ್ರ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಅವರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಈ ವಿಡಿಯೋ ಮಾಡಿ ಹೋದ್ಮೇಲೆ ಯಾಕೋ ಜೋರಾಗಿ ಮಾತಾಡಿ ಸುಸ್ತಾಗ್ತಿದೆ. ನೀರು ಕೊಡ್ಲಾ? ತಗೊಂಡಿಲ್ಲ. ಈ ವಿಡಿಯೋ ಮಾಡಿ ಹೋದ್ಮೇಲೆ ನನಗೆ ತಿಳಿದು ಬಂದಿದ್ದು, ನಂಗೆ 2-3 ಕಾಲ್ಸ್ ಬಂತು ಇದೇ ಊರಿನವ್ರದ್ದು. ಬಂದ್ಬಿಟ್ಟು ನನಗೆ ಎಕ್ಸಾಕ್ಟಾಗಿ ಏನಾಯಿತು ಅಂತ ಅವ್ರು ತಿಳಿಸಿದ್ರು. ಏನಪ್ಪ ಅಂದರೆ, ನೀವು ಬ್ರೋ ಒಬ್ರದ್ದೇ ಹೇಳಿದ್ದೀರಾ, ಇಲ್ಲಿ ಇನ್ನೊಬ್ರು ಐ ಮೀನ್ ಮನುಷ್ಯ ಅವ್ರ ಮನೆಯಲ್ಲಿ ಅವ್ರ ಮನುಷ್ಯ ಅಲ್ಲ, ಅವನು ಒಬ್ರು ವ್ಯಕ್ತಿ ಬಾಯ್ ಎಲ್ಲ ವ್ಯಕ್ತಿ ಬಾಯ್ಗೆ ಮದ್ವೆ ಆಗಿರುತ್ತಾ? ಬಾಯ್ ಮದ್ವೆ ಆದ್ರೆ ಅಂಕಲ್ ಆಗೋದು. ಅಂಕಲ್ ಒಬ್ರು ಅಂಕಲ್ಲು ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಳು ಕಾಟ ತಡಿಲಾರ್ದೆ ಇಲ್ಲಿ ಬಂದು ಅವರು ಟ್ರೈನಿಗೆ ಸಿಕ್ಕಿ ಸತ್ತೋಗಿಲ್ಲ, ಆತ್ಮಹತ್ಯೆ. ಸೂಸೈಡ್. ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಮೇ ಬಿ ಆ 2 ಆತ್ಮಗಳು ನಮಗೆ ಆಟ ಆಡಿಸ್ತಾ ಇರಬಹುದು. ನಾವು ಬ್ಯಾಂಗಲ್ ಸಿಕ್ಕ ಹೋಗಿದ್ರಲ್ಲ, ಅದು ಇರುತ್ತಾ? ಇರುತ್ತೆ, ಬಾ ನೋಡೋಣ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್. ಅಯ್ಯೋ, ನಾನು ಮರ್ತುಬಿಟ್ಟೆ. ಇದು ಏನಪ್ಪ, ನನಗೆ ಯಾರೋ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ. ನೀವೇನು ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಮ್ಯಾಜಿಕ್ ಹೌಸ್ದು, ಅದು ಇನ್ನೂ ಅಪ್ಲೋಡ್ ಆಗಿಲ್ಲ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಮ್ಯಾಜಿಕ್ ಹೌಸ್ಗಿನ್ನ ಹಿಂದೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದರು. ಇವತ್ತು ಅದು ಕಮೆಂಟ್ ಬಂದಿದೆ. ನೀವು ಸ್ಪೀಕರ್ ತೊಗೊಂಡೋಗಿ ಏನು ದೇವ್ರ ಸಾಂಗ್ಸ್ನ ಪ್ಲೇ ಮಾಡಿ ಆತ್ಮ ರಿಯಾಕ್ಷನ್ಸ್ ನೋಡಬೇಕು ಅಂತ. ಬ್ರೋ, ನಾನು ಪ್ಲೇ ಮಾಡ್ತೀನಿ. ಇವತ್ತು ಸ್ಪೀಕರ್ ತರೋಣ ಅಂತ ಮೈಂಡಲ್ಲಿತ್ತು, ಮರ್ತೋಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೂಟೂತ್ ತಗೊಬಂದು ಸ್ಪೀಕರು, ನಾನು ಸ್ಪೀಕರ್ ಇಲ್ಲ, ಏನಾಯ್ತು? ಹಾಳಾಯ್ತು. ನನ್ಗೆ ಇತ್ತು ತಾನೆ ಮನೆಯಲ್ಲಿ, ಕೆಟ್ಟೋಯ್ತು. ಅದು ತಗೋಬೇಕು ಹೊಸದು. ಓಕೆ, ಇವಾಗ ನಮ್ಮ ಫ್ರೆಂಡ್ಸು ಪೇ ಮಾಡ್ತಾವ್ರಲ್ಲ ಅಲ್ಪ ಸ್ವಲ್ಪ, ಅದ್ರಲ್ಲಿ ತಗೊಳೋಣ ಬಾ ಎಲ್ಲ ಇವಾಗ. ಸರಿ, ಅದನ್ನ ನಾನು ಸ್ಪೀಕರ್ ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದೀನಿ, ಸ್ಪೀಕರ್ ತಗೊಬಂದು ದೇವ್ರ ಸಾಂಗ್ನ ನೆಕ್ಸ್ಟ್ ವಿಡಿಯೋಲಿ ಪಕ್ಕಾ ಪ್ಲೇ ಮಾಡ್ತೀನಿ. ಇವ್ರ ಮನೇಲಿ ಇರಬೇಕು. ಯಾರ ಮನೇಲಿ? ಪುನೀದಯ್ಯ ಮನೆಯಲ್ಲಿ ಇರ್ಬೇಕು. ತಗೋಬರ್ತಾನೆ ಬಿಡು. ಅದು ಯಾವ ಥರ ಐತೆ ಗೊತ್ತಾ? ಜಿಗಿ ವಾ. ಯಾರಾದ್ರೂ ಇದ್ದೀರಾ? ಇದ್ದೀನಿ. ನೀನಲ್ಲ, ಅವ್ರು ಇದ್ದಾರಾ? ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೋಗ್ತಾ ತೋರಿಸ್ತೀನಿ. ಏನು ಗೊತ್ತಿಲ್ಲ ಆದರೆ ನಾಯಿಗಳು ಬೊಗಳ್ತಾ ಇದಾವೆ. ಲೆಫ್ಟಲ್ಲಿ ಹಂಗೆ ತಿರ್ಗು. ಯಾರೋ ಕೂತಾರ ನೋಡಲ್ಲಿ. ನಿನ್ ರೈಟಲ್ಲಿ ಸೌಂಡು. ಇಲ್ಲೇ ಕೂತಿದ್ರಿ ಯಾರು ನೀವು? ಇಲ್ಲಿ ಇದ್ದಿದ್ದು ಇವಾಗಿದ್ರು, ಇಲ್ಲೇ ಇದ್ರು. ನಾನು ನೋಡಿದೆ, ನನ್ನ ಕಣ್ಣಾರೆ ನೋಡಿದೆ, ಇಲ್ಲೇ ಯಾರೋ ಕೂತಿದ್ರು. ಅಲ್ಲಿ ಯಾರು? ನೋಡಲಿ, ಯಾರದು?
ಕಾಣಿಸ್ತಾ ಇದೆಯಾ ನಿನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಾ ಹಾಂ ಆಮೇಲೆ ಗೈಸ್ ಇನ್ನೊಂದು ನೀವು ಪ್ರಜ್ವಲ್ ಬ್ರೋ ಮತ್ತು ಮಲ್ಲೇಶ್ ಬ್ರೋ ವಿಡಿಯೋದಲ್ಲಿ ನೋಡಿರ್ತೀರಾ ಈ ಕ್ಯಾಮ್ರಾ ಮೇಲೆ ಒಂದು LED ಲೈಟ್ ಬರುತ್ತೆ ಆ ಲೈಟ್ ನನ್ನ ಹತ್ರ ಇಲ್ಲ ಅದಕ್ಕೆ ನನ್ನ ಆ್ಯಂಗಲಲ್ಲಿ ಸ್ವಲ್ಪ ಐ ಮೀನ್ ಲೈಟ್ಗಳು ಕಡಿಮೆ ಕಾಣುತ್ತೆ ಕ್ಯಾಪ್ಚರ್ ಲೈಟ್ ಆನ್ ಆಗಿದೆಯಾ ಲೈಟ್ ಆನ್ ಆಗಿದೆ ಆದರೂ ಕಡಿಮೆ ಕಾಣ್ತಾ ಇದೆ ಮುಂದೆ ಆ ಲೈಟ್ ಅಲ್ಲಿ ನೋಡು ಟ್ರ್ಯಾಕ್ ಮೇಲೆ ಕಾಣ್ತಾ ಇದೆಯಾ ಇಲ್ವಾ ತೋರಿಸ್ತೀನಿ ಕಾಣಿಸ್ತಾ ನನಗೆ ಕಣ್ಣಿಗೆ ಇದ್ರಲ್ಲಿ ನೋಡು ನಂದ್ರಲ್ಲಿ ನೋಡು ಕಾಣಿಸ್ತೈತೆ ನೋಡು ಅದಕ್ಕೂ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಕಾಣಿಸ್ತೈತೆ ನೋಡಿ ಇವಾಗ್ಲು ಅದು ಆಫ್ ಮಾಡಿ ನಿನ್ ಡೌನ್ ಮಾಡು ಕ್ಯಾಮ್ರಾ ಡೌನ್ ಮಾಡು ನೋಡಲ್ಲಿ ವಾ ಅಕ್ಕ ಅಲ್ಲೇ ಬರ್ತೀರಾ ಅಲ್ಲೇ ಬರ್ತೀರಾ ಅದ್ದೆ ಅಕ್ಕ ಅಲ್ಲೇ ಬರ್ತೀನಿ ಅಲ್ಲೇ ಇರ್ತೀರಾ ಸಾರಿ ಅಕ್ಕ ಅಲ್ಲೇ ಬರ್ತೀನಿ ಇರ್ತೀರಾ ಅಕ್ಕ ನಮ್ ಫ್ರೆಂಡ್ಸು ಯಪ್ಪ ಅಲ್ಲಿ ನೋಡು ಮರ ಹೆಂಗ್ ಕಾಣ್ತೈತೆ ಮರ ಅಲ್ಲ ಅಲ್ಲಿ ಶ್ಯಾಡೋ ನಿಂತ್ಕೊಂಡಿರೋದು ಇನ್ನ ನಮ್ ಫ್ರೆಂಡ್ಸು ಕೇಳ್ತಿದ್ರು ಗೊತ್ತಾ ಕಾಮಿಡಿ ಮಾಡ್ರಿ ಅನ್ಬಿಟ್ಟು ಶ್ಯಾಡೋ ಕಾಣಿಸೋವಾಗ ಅದಕ್ಕೆ ಶ್ಯಾಡೋ ಕಾಣಿಸ್ಬೇಕಾದ್ರೆ ನೀನು ತೊದಲ್ತಾ ಇರೋದು ಕಾಮಿಡಿ ಇದೇನಿದು ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ದಬಾಕೋ ಇದು ಮುಂದೆ ಇದೆಯಲ್ಲ ಏನು ಇಲ್ಲಿ ನೋಡಿ ಇಲ್ಲಿ ಅದೇನ್ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಹಿಂಗ್ ತಗೊಂಡು ಹಿಂಗ್ ಹಾಕ್ತಾರಲ್ಲ ಏನದು ಏನು ಇರು ನಿನ್ ಕೈ ಇರು ನಿನ್ ಟಾರ್ಚ್ ತೆಗ್ದ್ಬಿಟ್ಟು ಹೇಳು ಹಿಂಗ್ ಬಿಸಾಕ್ತಾರಲ್ಲ ಏನದು ರಿಂಗು ಅದೇ ನೋಡಲ್ಲಿ ಇಕ್ಕಿರೋದು ಆಟ ಆಡಕ್ ಬಂದಿದ್ವಿ ನಾವು ಎಲ್ಲಿ ಇಲ್ಲಿ ಅಯ್ಯೋ ಅದು ರಿಫ್ಲೆಕ್ಟರ್ ಅದು ರಿಫ್ಲೆಕ್ಟರ್ ಅಲ್ಲ ಇವಾಗ ನಿನ್ ಆ ಶ್ಯಾಡೋ ಎಲ್ಲೋಯ್ತು ಅಂತ ಯೋಚನೆ ಮಾಡಿ ನೀನು ಹೋಯ್ತು ಶ್ಯಾಡೋ ಅಷ್ಟೇ ಅದು ಗೈಸ್ ತುಂಬ ಲಾಂಗ್ ಟೈಮ್ ಬಂದಿದ್ದೀನಿ ಬೇಜಾರಾಗಬೇಡಿ ಮಿಸ್ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಬರ್ತಾ ಇರ್ತೀನಿ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಆದರೆ ಇದನ್ನ ಹೇಳಿದ್ ನೋಡಿ ನಾನು ಏನು ಇದು ರಿಂಗು ಯಾರಪ್ಪ ಹಿಂಗೆ ಎಸೆಯೋದು ರಿಫ್ಲೆಕ್ಟರ್ ಅದು ಅಲ್ಲಿ ಹೆಂಗೆ ಎಸಿತಾರೆ ಗೈಸ್ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೆ ಅಂದರೆ ಈ LED ಲೈಟು ನನಗೆ ಐ ಮೀನ್ ಅದು ನನಗೆ ಬೇಕು ತುಂಬ ಅಂದರೆ ತುಂಬ ನನಗೆ ಅವಶ್ಯಕತೆ ಇದೆ ಅದರದ್ದು ಸ್ವಲ್ಪ ನೀವು ನಿಮ್ಮ ದೊಡ್ಡ ಮನ್ಸು ಮಾಡಿ ಲಾಸ್ಟಲ್ಲಿ ಸ್ಕ್ಯಾನರ್ ಇದೆ ಪ್ಲೀಸ್ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಧನ ಸಹಾಯ ಮಾಡಿ ನಾನು ಅದನ್ನು LED ಲೈಟ್ನ ತೊಗೋತೀನಿ ಯಾವ ಸಹಾಯ ಧನ ಸಹಾಯ ದನ ಯಾವ ದನ ಧನ ಅಲ್ಲ ಧನ ಐ ಮೀನ್ ದುಡ್ಡಿನ ಸಹಾಯ ಆಮೇಲೆ ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಇಲ್ಲೊಂದು ಟ್ರೈನ್ ಹೋಗುತ್ತೆ ಆದರೆ ಇಲ್ಲೊಂದು ಟ್ರೈನ್ ಹಿಂದೆಯಿಂದ ಒಂದು ಶ್ಯಾಡೋ ಒಂದು ಪಾಸ್ ಆಗಿರುತ್ತೆ ಆ ಶ್ಯಾಡೋ ಈ ಕಡೆಯಿಂದನೇ ಪಾಸ್ ಆಗಿರುತ್ತೆ ಮೇ ಬಿ ನಾವು ಈ ಕಡೆಯಿಂದ ಹೋದರೆ ಏನಾದರೂ ನಮಗೆ ಸಿಗಬಹುದು ಅನ್ನೋ ಒಂದು ನನಗೆ ಅನಿಸ್ತಾ ಇದೆ ಇಲ್ಲಿ ಹೋಗಿ ನೋಡೋಣ ಒಂದ್ಸರಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಬ್ರಿಡ್ಜ್ ಕೆಳಗಡೆ ಎಕ್ಸ್ಪ್ಲೋರ್ ಮಾಡಬೇಕು ಯಾಕೆ ಟ್ರೈನ್ ಬರ್ತಿದೆ ಅನ್ಕೊಂತೀನಿ ಇಲ್ಲ ಸೈರನ್ ಬರ್ತಿದೆ ಹೌದಾ ನೋಡಲ್ಲಿ ಸೌಂಡ್ ಸುಮ್ಮನೆ ನೀನು ಮಾತಾಡ್ತೀರಾ ಯಾಕೋ ಈ ನಡ್ಕೊಂಡು ಹೋಗ್ತೈತೆ ನೋಡಿ ಇಲ್ಲಿ ಟ್ರ್ಯಾಕ್ ಮೇಲೆ ನೋಡಿ ಹೆಂಗ್ ಹೋಗ್ತೈತೆ ಟ್ರ್ಯಾಕ್ ಮೇಲೆ ನೋಡು ನಾಯಿನಾ ಎಲ್ಲ ಉಲ್ಟಾ ನಡೀತಾರೆ ಗೊತ್ತಾ ಫಿಲಮ್ಗಳಲ್ಲಿ ನಾವು ಫಿಲಮ್ ಮಾಡ್ತಾ ಇದೀವಿ ಅದು ಆಕ್ಟಿಂಗ್ ಮಾಡ್ತಾ ಇತ್ತಲ್ಲಿ ನೋಡಿ ಫ್ರೆಂಡ್ಸ್ ಇವನು ಕಾಮಿಡಿ ಮಾಡ್ತಾವನೆ ಅದು ಹಂಗೆ ಹೋಗಿದ್ದು ಆದ್ರೆ ಇವ್ನು ನೋಡಿ ಕಾಮಿಡಿ ಮಾಡ್ತಾವನೆ ಇವನು ಟ್ರೈನ್ ಬರ್ತೈತಾ ಅದೇ ಅನ್ಕೊಂಡಿರೋ ಟ್ರೈನ್ ಬರ್ತೈತೆ ಸೌಂಡ್ ಬರ್ತೈತಾನೆ ಟ್ರೈನ್ ಬರ್ತಾರೋ ಸೌಂಡ್ ಬರ್ತಾ ಇದೆ ಅಂತೈತೆ ಈ ಮರಗಳು ನೋಡಿ ಹೆಂಗಲ್ಲ ಆಡ್ತೈತಲ್ಲಿ ಮರಗಳು ಅಲ್ಲಾಡ್ತಾ ಇದೆ ಹೆವಿ ಗಾಳಿ ಇದೆ ನಾವು ಶೂಟಿಂಗ್ ಮಾಡ್ತಾ ಇದೀವಿ ಇವನು ಶೋ ತೋರಿಸ್ತವನೆ ಬಂತು ಒಂದ್ ಕೆಲಸ ಮಾಡ್ತೀಯಾ
ನೀನ್ ಆ ಸೈಡ್ ನಾನು ಈ ಸೈಡು. ನೀನು ಹಿಂಗ್ ಟ್ರೈನ್ ಬರುತ್ತೆ ನೋಡು, ಇಲ್ಲಿ ನಿತ್ಕೊಬಿಟ್ಟು ಮಳೆ ಬಿಲ್ಲೆ ಅಂತ ಡ್ಯಾನ್ಸ್ ಮಾಡು. ಅವ್ನ್ ಗುತ್ಕೊಂಡು ಹೋಗ್ಲಿ. ಆಮೇಲೆ ಅವನು ನನ್ಗೆ ನಾಳೆ ಡೆಡ್ಲೈನ್ ನ್ಯೂಸ್ ಪೇಪರ್ ಅಲ್ಲಿ ಗೆಳೆಯ ಬರುತ್ತಾ ಊರಿಗೆ ಅಂತ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡು, ಸಕ್ಕತ್ತಾಗಿರುತ್ತೆ. ಟ್ರೈನ್ ಬರ್ತಾ ಇದೆ. ಲಾಸ್ಟ್ ಟೈಮು ಈ ಥರ ಟ್ರೈನ್ ಬರ್ತಾನೆ ಇತ್ತು, ಇಲ್ಲಿ ಒಂದು ಶ್ಯಾಡೋ ಈ ಕಡೆಯಿಂದ ಪಾಸ್ ಆಯ್ತು. ಮೇ ಬಿ ಆ ಶ್ಯಾಡೋ ಅವ್ರು ಹಾಕೊಂಡು ಯಾವ ಫಾಸ್ಟ್ ಅಲ್ಲಿ ಬರ್ತಾವನೋ ಏನೋ ಗೊತ್ತಿಲ್ಲ, ನಾನಂತೂ ಓಡು ಯಾವ ಟ್ರ್ಯಾಕ್ ಮೇಲೆ ಬರ್ತವ್ರೆ. ಐ ಮೀನ್ ನೋಡಿ, ಈ ಟ್ರ್ಯಾಕ್ ಅಲ್ಲಿ ಬರ್ತಾ ಇದಾರೋ ಆ ಟ್ರ್ಯಾಕ್ ಅಲ್ಲಿ ಬರ್ತಾ ಇದಾರೋ ಗೊತ್ತಿಲ್ಲ, ಆ ಟ್ರ್ಯಾಕ್ ಅಲ್ಲಿ ಬರ್ತಾ ಇದಾರೆ. ನಾವು ಅವ್ರಿಗೆ ಶಾಡೋ ಒಳ್ಳೆ ಲೈಟ್ ಹೊಡಿಬಾರ್ದು ಅವ್ರಿಗೆ. ಟ್ರೈನ್ ಅಲ್ಲ ಇದು, ಓ ಟ್ರೈನೇ. ಚಿಕ್ಕ ನಿಜ ಏನ್ ಲೆಂತ್ ಇತ್ತು ಗೊತ್ತಾ? ದೊಡ್ಡ ಟ್ರೈನು. ಅಲ್ಲಿ ನೋಡು ಏನಿಲ್ಲ ಬಾ, ಸುಮ್ಮನೆ ಹೇಳಿದ್ದು. ಏನಿದು ಇಲ್ಲು ಹುಚ್ಚ ಹಾಕೊಂಡು ಹೋಗ್ಬಿಟ್ಟವ್ರ ಗುರು ಯಾರೋ. ಅಲ್ಲ ಹಾ ಗಾಡಿ ಏನು ಹುಚ್ಚು ಇದ್ರೆ ಎಷ್ಟು ಹೋಯ್ತಾರ ಅವರು. ಟ್ರೈನ್ ಎ ಸಿ ಇದ್ದದು, ಕರೆಕ್ಟ್ ಎ ಸಿ ನೀರು. ಇವಾಗ ಶ್ಯಾಡೋಸು ಇಲ್ಲೇ ಕಾಣಿಸಿದ್ದು ಲಾಸ್ಟ್ ಟೈಮು. ಕೊಡಿಲ್ಲ ಟಾರ್ಚು ಗೈಸ್. ನೋಡಿ, ಶ್ಯಾಡೋ ಇಲ್ಲಿಂದ ಪಾಸ್ ಆಗಿತ್ತು ಲಾಸ್ಟ್ ಟೈಮು. ನಾವು ಇಲ್ಲಿ ಎಕ್ಸ್ಪ್ಲೋರ್ ಕೂಡ ಮಾಡಿಲ್ಲ, ಓಕೆನಾ? ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ. ಹಾಂ, ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ. ಇಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ. ಮೇ ಬಿ ಆ ಹುಡುಗಿ ಈ ಕಡೆಯಿಂದನೇ ನಡ್ಕೊ ಬಂದಿರಬಹುದು ಆ ಟೈಮಲ್ಲಿ. ವಾ, ಏನು ಸಖತ್ತಾಗೈತಿ ಇಲ್ಲಿ. ಈ ತೋಪೆ ಇದೆ ಇಲ್ಲಿ. ಯಾರಾದ್ರೂ ಇದ್ದೀರಾ ಇಲ್ಲಿ? ಜೀಶು ಇಲ್ಲೋದಾ? ಜಿಶಾನ್ ಜಿಶಾನ್ ವಾ, ಸಖತ್ತಾಗಿದೆ. ಇದೇ ನೀರು ಹೋಗೋ ದಾರಿನ, ಗಾಡಿಗಳು ಹೋಗೋ ದಾರಿನ ಗೊತ್ತಿಲ್ಲ. ನೀರು ಹೋಗೋಕ್ಕೆ ಈ ಥರ ಎಲ್ಲ ಮಾಡಲ್ಲ. ಗಾಡಿಗಳು ಹೋಗೋಕ್ಕೆ ಇವನ್ನೆಲ್ಲೋಗ್ಬಿಟ್ನಪ್ಪ ಇವನು. ಜಿಶಾನ್ ಏನು ಆಟ ಗಿಟ್ಟ ಆಡ್ತಾನೆ ಹಿಂಗೆ. ಏನಿದು ಸ್ನೇಕ್ ಥರನೇ ಇತ್ತು, ಆದರೆ ಸ್ನೇಕ್ ಅಲ್ಲ. कहाँ है तू? जिशान चलो उठा ना जिशु, खेलना को आजा सामने. खेलना को आ सामने जिशान. ಎಲ್ಲೋ ಊಟ ಇವನು. ಯಾರೋ ಅಲ್ಲಿ ನಿಂತಿರೋ ಥರ ಇದೆ. ಜಿಶು, ಗಾಯ್ಸ್, ಅಕ್ಕ ನೀವೇನಾ ಅದು?
ಅಕ್ಕ ನೀವೇನಾ ಅದು? ಅಕ್ಕ ಅಲ್ಲೇ ನಿಂತ್ಕೊಳ್ಳಿ. ಬ್ಯಾಗ್ ಎಲ್ಲ ಕಾಣಿಸ್ತಾ ಇದೆ ನನಗೆ. ಜಿಶು ಇವನು ಏನಿದ್ ಸೀರೆ ಇಲ್ಲ. ನೀನ್ ಯಾವಾಗ ಬಂದೆ? ಯಾರು? ನೀನ್ ಯಾವಾಗ ಬಂದೆ? ನಾನಾ? ಫ್ಲಾಶ್ ಬ್ಯಾಕ್. ನೋಡ್ತಾ ಇದ್ದೀನಿ. ವಾ ಏನ್ ಸಖತ್ತಾಗೈತಿ ಇಲ್ಲಿ. ನನಗೋಸತಿ ಮಾಡಿದ್ ನಾನು ಚಾಕು ಎತ್ಕೊಂಡು ಇವಾಗ ನಾನು ತೋರಿಸ್ತೀನಿ ಏನ್ ಅನ್ಬಿಟ್ಟು ನಾನು. End of flashback. ಒಂದೇ ಏನಿದು ಸೀರೆ ಇಲ್ಲ? ಎಲ್ಲಿ ಸಿಕ್ತಿ ನಿಂಗೆ ಸೀರೆ? ಹೊಸ ತಗೊಂಬಂದಿದ್ದು. ಎಲ್ಲಿತ್ತು? ಎಲ್ಲಿತ್ತು? ಅಂಗಡಿಗೆ ಹೋಗಿ ತಗೊಂಬಂದಿದ್ದು. ಯಾವಾಗ? ಯಾವಾಗಲೇ ತಗೊಂಬಂದೆ. ನಿನ್ಗೆ ಯಾಕೆ? ಅಲ್ಲ ಏನಕ್ಕೆ ಮಾಡಿದ್ ನೀನು? ಏನಕ್ಕೆ ಮಾಡಿದ್ ನೀನು? ಹೊಸತಿ ನನಗೆ ಮಾಡಿಲ್ವಾ ನೀನು ಚಾಕು ತಗೊಂಡು? ವಾ ಬಿಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಏ ಗೈಸ್ ನಾನು ಫ್ರ್ಯಾಂಕ್ ಮಾಡಿದ್ನಲ್ಲ, ಹೆಂಗೆ ಚುಚ್ಚಕ್ ಬಂದಿದ್ದು ನಾನು ಹೆಂಗೆ ಫ್ರ್ಯಾಂಕ್ ಮಾಡಿದ್ದು ಇವಾಗ. ಈ ಸ್ಯಾರಿ ಏನಿದು? ಸ್ಯಾರಿ ಚೆನ್ನಾಗಿತ್ತಾ ಇದ್ದಿಲ್ಲ? ಅಲ್ಲ ಯಾವ ಗ್ಯಾಪಲ್ಲಿ ಮಾಡಿದೆ ನಾನು? ನಿಜ ನಂಗೆ ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ ಇವಾಗ. ಹಂಗೆ ನನಗೆ ಚುಚ್ಚಕ್ ನಾನು ಈ ಬ್ಯಾಗ್ ನೋಡಿದೆ. ಬ್ಯಾಗ್ ನೋಡಿದ್ಮೇಲೆ ನೀನು ಚುಚ್ಚಕ್ ಬರ್ತೀಯ ನನಗೆ ಚಾಕು ಎತ್ಕೊಂಡು ಫ್ರ್ಯಾಂಕ್ ನನಗೆ ಮೇಲೆ ಮಾಡ್ತೀಯಾ? ಯಾರೋ ಅಲ್ಲಿ ಓಡಾಡೋ ಸೌಂಡ್ ಬರ್ತೈತೆ. ನಿಜವಾಗ್ಲೂ ಒಂದು ಸೆಕೆಂಡ್ ಹಾರ್ಟು ಬೀಟ್ ಅನ್ನೋದು. ಅದು ಸೀರೆ ಏನು ಕಂಗ್ದೂರಿಸ್ತಾ ಇದೆಯಾ? ಇನ್ನೇನು ಮಾಡ್ತೀಯಾ? ಕೊಟ್ಬಿಡೋಣ ಯಾರಿಗಾನ. ಯಾರಿಗೆ ಕೊಡೋಣ? ಯಾರ ನಾವು ಹೋಗೋ ಬರೋರ್ಗೆ ಯಾರಿಗಾನ. ಯಾಕೆ ಹೋಗೋ ಬರೋರ್ಗೆ? ಹಾಂ ಯಾಕೆ ಹೋಗೋ ಬರೋರ್ಗೆ? ಮತ್ತೆ ಇನ್ಯಾರಿಗೆ ಕೊಡೋಣ? ನನ್ಗೊಂದು ಐಡಿಯಾ. ಯಾರದು? ನನ್ಗೊಂದು ಐಡಿಯಾ ಬರ್ತಾ ಇದೆ. ಏನು? ನನ್ಗೊಂದು ಐಡಿಯಾ. ಬ್ಯಾಗ್ ಪ್ಯಾಕ್ ಮಾಡಿ ಫಸ್ಟು. ಐಡಿಯಾ ಬ್ಯಾಗ್ ಇರಲಿ, ಇದು ಹಿಡ್ಕೊ ಹೇಳ್ತೀನಿ. ಈ ಸ್ಯಾರಿ ಯಾವ ಫೋನಲ್ಲಿ ನೋಡಿ, ಅವ್ನ ಫೋನಲ್ಲಿ ನೋಡಿ ಹೆಂಗೆ ಕ್ಲಾರಿಟಿ. ಅಲ್ಲ ನೀನು ಸ್ಯಾರಿ ಯಾವಾಗ ತಂದಿದ್ದು? ಮಧ್ಯಾಹ್ನ. ಮಧ್ಯಾಹ್ನ ಯಾವ ಗ್ಯಾಪಲ್ಲಿ? ಊಟಕ್ಕೆ ಬಂದಿದ್ನಲ್ಲ. ವಾ ಹಾಂ ನೀನು ಜಿಮ್ಗೆ. ಅದಕ್ಕೆ ನಾನು ನಿನ್ನ ಬ್ಯಾಗ್ ನನಗೆ ಕೈ ಕೊಡ್ದಂಗೆ ನೀನೇ ಹಿಡ್ಕೊ ಬರ್ತಾ ಇದ್ದಿದ್ದು. ಇನ್ನೇನು ಇವಾಗ ನಿನ್ನ ಕೊಟ್ಟು ಗಲೀಜಾಗ್ಬಿಡುತ್ತೆ. ಓಕೆ ಸೊ ಗೈಸ್, ನನಗೆ ಒಂದು ಮೈಂಡಲ್ಲಿ ಒಂದು ಐಡಿಯಾ ಬಂದಿದೆ. ಈ ಸ್ಯಾರಿ ಅವ್ರಿಗೆ ಇವ್ರಿಗೆ ಏನಕ್ಕೆ ಕೊಡೋದು? ಈ ಸ್ಯಾರಿನ ಗೀವ್ ಅವೇ ಮಾಡೋದು ಹೆಂಗೆ? ನಿನ್ ಪರ್ಮಿಷನ್ ಕೊಟ್ರೆ? ನನ್ನ ಪರ್ಮಿಷನ್ ಕೊಡೋದಿರ್ಲಿ, ಹಾ. ನಾನು ಉಟ್ಕೊಂಡಿರೋದು ಸ್ಯಾರಿ ತಗೊಂತಾರ ಫಸ್ಟ್ ಆಫ್ ಆಲ್ ಅವರು? ನಮ್ಮ ಸಬ್ಸ್ಕ್ರೈಬರ್ಸ್ ತಗೋತಾರೆ. ಸರಿ, ಯಾರಿಗಾನ ಬೇಕಿದ್ದಾರೆ ಕಮೆಂಟ್ಸ್ ಮಾಡಿ. ಇದು ಎಷ್ಟು ನಿನ್ನ ಉಡ್ಕೊಂಡಿರೋದು? ಏನು ಇವಾಗ್ಲೇ ತಾನೆ? ಜಸ್ಟ್ ಒಂದೇ ಸಲ ಹಿಂಗ್ ಹಾಕಿ ಹಿಂಗ್ ಬಿಚ್ಚಿದಷ್ಟೇ. ಓಕೆ ನೋಡಿ ಗೈಸ್, ಇವನು ಹೊಸ್ದಾಗಿ ಈ ಸ್ಯಾರಿ ತಗೊಂಡಿದ್ದಾನೆ ಪ್ರ್ಯಾಂಕ್ ಅಂತ ಏನೋ ಮಾಡಕ್ಕೆ. ಅದು ವರ್ಕೌಟ್ ಆಯ್ತೋ ಇಲ್ಲ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಅವ್ನು ಅಲ್ಲಿ ಬರ್ಬೇಕಾದ್ರೆ ಒಂದ್ ಸೆಕೆಂಡ್ ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ನೀವು ನನ್ನ ವಾಯ್ಸಲ್ಲಿ ಅಬ್ಸರ್ವ್ ಮಾಡಿರ್ತೀರಾ. ಏನ್ ಸೌಂಡ್ ಅದು? ಓಕೆ, ಇದು ಮುಗಿಸ್ಬಿಡ್ತೀನಿ ಬಾ ಇಲ್ಲಿ. ಅದು ಅವ್ರ ಹತ್ರ ಆಮೇಲೆ ಅಲ್ಲಿ ನೋಡಿ ಮಾತಾಡೋಣ. ಬ್ಯಾಗ್ ಅಲ್ಲೈತೆ, ನೀನ್ ಬ್ಯಾಗ್ ಎಲ್ಲ ಬಿಸಾಕ್ಬಿಟ್ಟು. ಗೈಸ್, ಈ ಸ್ಯಾರಿ ನಾನು ನನ್ನ ಕಣ್ಣಲ್ಲಿ ನಿಮಗೆ ಕಣ್ಣೀರು ಕಾಣಿಸ್ತಾ ಇರ್ಬೋದು. ಯಾಕಂದ್ರೆ ಅಲ್ಲಿ ಇವ್ನು ಹುಡುಕ್ಬೇಕಾರೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಯಾಕೆ? ಎಲ್ಲೋಗ್ಬಿಟ್ಟಿದ್ದಾನೆ ಏನು ಅಂತ. ಓಕೆ, ನಾನು ಈ ಸ್ಯಾರಿನ ಗೀವ್ ಅವೇ ಮಾಡಬೇಕು ಸಬ್ಸ್ಕ್ರೈಬರ್ಸ್ಗೆ ಅಂತ ನನಗೆ ಮೈಂಡಿಗೆ ಬಂದಿದೆ. ಜಿಶು ಓಕೆ, ಅವ್ರು ಉಡ್ಕೊಳ್ಳೋದಿದ್ರೆ ಓಕೆ ಅಂತ ಹೇಳಿದಾನೆ. ಸೊ ಗೈಸ್, ಈ ಸ್ಯಾರಿ ನಾನು ನಿಮಗೆ ಕೊಡ್ತೀನಿ. ನಿಮಗೆ ಈ ಸ್ಯಾರಿ ಯಾರಿಗೆ ಬೇಕು ಅಂತ ನಿಮಗೆ ಈ ಸ್ಯಾರಿ ನಾವು ಯೂಸ್ ಮಾಡಿರೋದು, ಜಿಶು ಯೂಸ್ ಮಾಡಿರೋದು. ನಾವು ಇದನ್ನ ನಾನು ಡೈರೆಕ್ಟ್ ಈ ತರನೇ ಕೊಡಲ್ಲ. ಇದನ್ನ ಡ್ರೈ ವಾಶ್ ಮಾಡಿಸಿ ಐರನ್ ಮಾಡಿಸಿ ನಿಮಗೆ ಕೊಡ್ತೀನಿ. ಯಾರ ಕಮೆಂಟಿಗೆ ತುಂಬಾ ಲೈಕ್ಸ್ ಬಂದಿರುತ್ತೋ ಅಂತ ವ್ಯಕ್ತಿಗೆ, ಅಂತ ಸಬ್ಸ್ಕ್ರೈಬರ್ಗೆ ನಾನು ಈ ಸ್ಯಾರಿನ ಗಿವ್ ಅವೇ ಮಾಡ್ತೀನಿ. ನಿಮ್ಗೇನು ನಿಮ್ಮ ಕಮೆಂಟಲ್ಲಿ ಲೈಕ್ಸ್ ಬಂದಿರುತ್ತೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು
ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಲು ಸಾರಿ ಏನೇನೋ ಹೇಳ್ತಾ ಇದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ಐಡಿದು ನಾನು ಇದು ಹಾಕಿರ್ತೀನಿ, ಏನು ಫೋಟೋ ಹಾಕಿರ್ತೀನಿ. ನೀವು ಅದನ್ನ ನೋಡಿ ಸರ್ಚ್ ಮಾಡಿ, ನನ್ನ ಐಡಿನ ಸರ್ಚ್ ಮಾಡಿ ನನಗೆ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ನಿಮಗೆ ಯಾವುದೇ ಎಲ್ಲೇ ಇರಲಿ, ನೀವು ಕರ್ನಾಟಕದಲ್ಲಿ ಯಾವುದೇ ಅಡ್ರೆಸ್ಸಲ್ಲಿರಲಿ, ನೀವು ಅಡ್ರೆಸ್ ನನಗೆ ಕಳಿಸಿ, ನಾನು ಇದನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ. ನಾನು ಇದು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಪ್ರೂಫ್ ಸಮೇತ ನಿಮಗೆ ನನ್ನ ಇನ್ಸ್ಟಾ ಐಡಿಯಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹೇಗೆ ಕಳಿಸ್ತಾ ಇದ್ದೀನಿ, ಯಾರಿಗೆ ಕಳಿಸ್ತಾ ಇದ್ದೀನಿ ಅಂತ ಎಲ್ಲ ಎಲ್ಲ ಅಪ್ಡೇಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಶಾರು 2__100 ಅಂತ ಸರ್ಚ್ ಮಾಡಿ ಬನ್ನಿ. ನನಗೆ DM ಮಾಡಿ, ಕಮೆಂಟ್ಸ್ ಜಾಸ್ತಿ ಬಂದಿರಬೇಕು, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಹಾಕಿ. ಸ್ಕ್ರೀನ್ಶಾಟ್ ಜಾಸ್ತಿ ಬಂದಿಲ್ಲ, ಅಕಸ್ಮಾತ್ ನಿಮ್ಮ ಕಮೆಂಟಿಗೆ ಸ್ಕ್ರೀನ್ಶಾಟ್ ಜಾಸ್ತಿ ನಿಮ್ಮ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿಲ್ಲ ಅಂದ್ರೂ ಜಸ್ಟ್ ನಿಮಗೆ ತಗೊಳ್ಳೋ ಇಚ್ಛೆ ಇದ್ದರೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಪಕ್ಕಾ ರಿಪ್ಲೈ ಮಾಡ್ತೀನಿ. ಹಂಗನ್ಬಿಟ್ಟು ಸುಮ್ನೆ ಎಲ್ಲಾರು DM ಮಾಡ್ಬಿಟ್ಟು ನನಗ್ ಬೇಕು ನಿನಗ್ ಬೇಕು ಅನ್ಬಿಟ್ಟು ಜಗಳ ಮಾಡ್ಬೇಡಿ. ನಾನು ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಕೊಟ್ಟಿದ್ದೀನಿ ಅಂದ್ರೆ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ, ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತ. ಆಮೇಲೆ ಬಂದಿದ ತಕ್ಷಣ ಅವ್ರಿಗೆ ಇನ್ನೊಂದು, ನಿಮಗೆ ಬಂದಿದ ತಕ್ಷಣ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆನ್ಷನ್ ಮಾಡಿ, ಅವಾಗ ತುಂಬಾ ಬೇರೆಯವ್ರಿಗೂ ಗೊತ್ತಾಗುತ್ತೆ ಇದು ನಿಮ್ಗೆ ಸಿಕ್ಕಿದೆ, ತಲುಪಿದೆ ಅಂತ. ಹಂಗೆ ಕೊಡಲ್ಲ ಗೈಸ್, ಡ್ರೈ ವಾಶ್ ಮಾಡಿಸಿ, ಐರನ್ ಮಾಡಿಸಿ, ಕ್ಲೀನ್ ಮಾಡಿಸಿ ಕಳಿಸ್ತೀನಿ. ಏನೋ ಸೌಂಡ್ ಬರ್ತಿದೆ, ಟ್ರೈನ್ ಬರ್ತಾ ಇದೆ, ಹೆಂಗೆ ಅಂತೈತೆ. ಸರಿ ಎತ್ತಿಕೋ, ಅದು ಇದು ಎತ್ತಿಟ್ಕೋತೀನಿ. ನೀವು ಇದು ನಾನು ನಿಮ್ಮ ಅಣ್ಣನೋ ತಮ್ಮನೋ ಏನೋ ಒಂದು ತಿಳ್ಕೊಂಡು, ನನ್ನ ತಂಗಿ ಅಥವಾ ಅಕ್ಕ ಅಮ್ಮ ಯಾರೇ ಆಗಿರಲಿ ನನಗೆ ಕಮೆಂಟ್ ಮಾಡಿ, DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಪಕ್ಕ ಇದಂತ ನಿಮಗೆ ತಲುಪಿಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ನನ್ನ ಮೈಂಡಿಗೆ ಹೊಡಿತಾ ಇದೆ, ನಿಮಗೆ ತುಂಬ ಗಿವ್ ಅವೇಸ್ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬರ್ತಾ ಇದೆ. ನಾನು ಗಿವ್ ಅವೇಸ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು T-shirtsನ ಪ್ರಿಂಟ್ ಮಾಡಬೇಕು ಅಂತ ಇದ್ದೀನಿ ನನ್ನ ಟೀಮ್ ಮೆಂಬರ್ಸ್ಗೆ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ಗೆಲ್ಲ. ಆ ಸಬ್ಸ್ಕ್ರೈಬರ್ಸ್ T-shirtsನ ನಾನು ಗಿವ್ ಅವೇ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ನಿಮಗೆ ಪಕ್ಕ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಲ್ಯಾಗ್ ಮಾಡೋದು ಬೇಡ. ಅಕ್ಕವ್ರು ತುಂಬ ಕಾಯ್ತಾ ಇದ್ದಾರೆ ನಮಗೆ ಮಾತಾಡಬೇಕು ಅಂತ. ಏನು ಇನ್ನ ಮಾತಾಡ್ತಿ ಅಕ್ಕನ್ಗೆ ಏನಾದ್ರು? ಏನ್ ಅಕ್ಕನ್ ಮಾತಾಡೋದ್ ನೋಡಿ. ಅಕ್ಕಗೆ ಏನ್ ಮತ್ತೆ ನೀನ್ ಏನಿಗೆ ಬಂದಿದ್ದಿಲ್ಲಿ ಅದು ಹೇಳು ಫಸ್ಟ್. ಅದೇ ನಿನಗೆ ಫ್ರ್ಯಾಂಕ್ ಮಾಡಕ್ಕೆ. ಹೆಂಗೆ ಫ್ರ್ಯಾಂಕ್ ಮಾಡಿದ್ದು? ಫ್ರ್ಯಾಂಕ್ ಅಲ್ಲ, ಪ್ರ್ಯಾಂಕ್. ಏನೋ ನಮ್ ಗ್ರಾಮರ್ ಮಿಸ್ಟೇಕ್ ನಮ್ದು. ಖುಷಿ ಆಯ್ತಾ? ನಾವು ಓದಿರೋದೇ 10th. ಖುಷಿ ಆಯ್ತಾ ನಿನ್ಗೆ? ಖುಷಿ ಆಯ್ತಾ ನಿನ್ಗೆ? ಓ ಹೆವಿ. ನಿನ್ಗೆ ಭಯ ಬೀಳ್ಸದ್ನಲ್ಲ? ನನ್ ನಿಜ ಭಯ ಬಿದ್ದು ಹಂಗೆ ಜಿಗ್ದ್ಬಿಟ್ಟೆ. ನಿನಗೆ ಭಯ ಬೀಳ್ಸಿದ್ದೆ, ನನ್ಗೆ ಅದೇ ಖುಷಿ ಫುಲ್ಲು ಹೆವಿ. ರಿವೆಂಜ್ ಮೇಲೆ ರಿವೆಂಜ್ ಕೊಡ್ತಾ ಇರ್ತೀನಿ, ತಗೊಂತ ಇರ್ ನೀನು. ಸರಿ ಹೋಗೋಣ ನಡಿ. ಸ್ಟಾಪ್ ಮಾಡೋಣ ಬಾ. ಇಲ್ಲಿ ಏನಾದ್ರು ಇಂಟ್ರೋ ಔಟ್ರೋ ಕೊಡಬೇಕು. ಸ್ಟಾಪ್ ಮಾಡೋಣ ಸಾಕು. ಯಾಕೋ ಗೈಸ್ ಇವನು ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ದಾನೆ. ಏನ್ ಅಕ್ಕ ಮುಂದೆ ಬರ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ನಾವು ಮಾತಾಡ್ಸಿ ಅಂತ ಅವ್ರನ್ನ ಇದ್ ಮಾಡೋದು. ನಡಿ ಹೋಗೋಣ. ಇವತ್ತು ನಿಂದೆ ಅನ್ಸುತ್ತೆ, ಮೇ ಬಿ ಅಕ್ಕನ್ ಡೇ ಇಲ್ಲ ಎಲ್ಲ ಅನ್ಸುತ್ತೆ, ಅದಕ್ಕೆ ಮೇ ಬಿ ಅವ್ರು ಕಾಣಿಸ್ತಾ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಮ್ಯಾಜಿಕ್ ಹೌಸ್ ಏನ್ ವಿಡಿಯೋ ಬಂದಿತ್ತು ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಕಷ್ಟ ಬಿದ್ದಿದ್ದೀವಿ ಆ ವಿಡಿಯೋದಲ್ಲಿ. ಮಾಟ ಮಂತ್ರ ಮಾಡೋರ್ನ ಎದುರಾಕೊಂಡು ಏನೋ ಮಾಡ್ಬಿಟ್ಟಿದೀವಿ. ಅದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ. ನಿಮ್ ಪ್ರತಿಕ್ರಿಯೆ ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ವಿಡಿಯೋ ದಿನ ಅಪ್ಲೋಡ್ ಆಗಿಲ್ಲ. ಅದು ಬಂದ್ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನೇನು ಇನ್ನೊಂದು ಕಮೆಂಟ್ಸ್ ಅಲ್ಲಿ ಯಾರೋ ಒಬ್ರು ಅಕ್ಕ ಕೇಳಿದ್ರು, ಜೀಶು ಮತ್ತೆ ನೀವು ಇಲ್ಲಿ ಹೆಂಗೆ ಖುಷಿಯಾಗಿರ್ತೀರಾ ಆ ತರನೇ ಹೊರಗಡೆನೂ ಇರ್ತೀರಾ ಅಥವಾ ಮನೆಯಲ್ಲಿ ಅಥವಾ ಜಗಳ ಆಡ್ತೀರಾ ಟಾಮ್ ಅಂಡ್ ಜೆರಿ ಅಂತ ಅಂದಿದ್ರು. ಅಕ್ಕ, ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಅಜ್ಜಿ ಜೊತೆ ಬೆಳೆದಿದ್ದು 10th ವರ್ಗುನು. ನನಗೆ ಇವನ್ನ ಮೀಟ್ ಮಾಡಬೇಕು, ಇಲ್ಲಿಗೆ ಬರಬೇಕು ಅಂದ್ರೆ ಒಂದು ತುಂಬಾ ಖುಷಿ ವಿಚಾರ. ಅವಾಗ ಊರಿಂದ ನಮ್ಮೂರು ಬಂದ್ಬಿಟ್ಟು ತರೀಕೆರೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಅಲ್ಲಿಂದ ಯಾರಾದರೂ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ. ಅಲ್ಲಿಂದ ನಾನು ಇಲ್ಲಿಗೆ ಬಂದು ಇವನ್ನ ಮೀಟ್ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು, ಇವನ ಜೊತೆ ಆಟ ಆಡಬೇಕು ಅಂತ. ಅವಾಗಿಂದನೂ ಆ ಜಗಳ ಅನ್ನೋದು ನಮ್ಮಲ್ಲಿಲ್ಲ. ಹಿಂಗೆ ನಾವಿರೋದು ಮೋರ್ ದೆನ್ ಫ್ರೆಂಡ್ಸ್ ಅಥವಾ ಮೋರ್ ದೆನ್ ಬ್ರದರ್ಸ್, ವಿ ಆರ್ ಫ್ರೆಂಡ್ಸ್ ಅಂತ ಅಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲಾಸ್ಟಲ್ಲಿ QR ಕೋಡ್ ಇದೆ, ಸ್ಕ್ಯಾನ್ ಮಾಡಿ ಪೇ ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಸಹಾಯ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫೀಸ್.
ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೇನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇ ಅಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.